ಯಾವ ಗೀತೆ ಬಲಿಷ್ಠ ಸಾಮ್ರಾಜ್ಯದ ಬುಡಗಳನ್ನು ಅಲ್ಲಾಡಿಸಿತ್ತೋ, ಯಾವ ಗೀತೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಘೋಷ ಮಂತ್ರವನ್ನ ನೀಡಿತ್ತೋ, ಯಾವ ಗೀತೆ ಕೋಟಿ ಜನರಿಗೆ ಒಂದೇ ಕೂಗನ್ನು ನೀಡಿತ್ತೋ, ಯಾವ ಗೀತೆ ಸ್ವಾತಂತ್ರ್ಯ ಹೋರಾಟಗಾರರ ರಣ ಕಹಳೆಯಾಗಿತ್ತೋ, ಆ ಗೀತೆಗೆ 150ನೇ ಸಂಭ್ರಮ. ಸುಮಾರು 400 ವರ್ಷಗಳ ಕಾಲ ಮೊಘಲರು ಹಾಗೂ ಬ್ರಿಟಿಷರ ಆಳ್ವಿಕೆಯಿಂದ ಬೇಸತ್ತಂತಹ ಭಾರತೀಯರು ಸ್ವರಾಜ್ಯದ ಕನಸನ್ನು ಕಾಣುವುದೇ ಒಂದು ಅಪರಾಧ ಎಂಬಂತೆ ಭಾವಿಸುತ್ತಿದ್ದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಹಚ್ಚಿದಂತಹ, ಸ್ವತಂತ್ರ ಭಾರತದ ಪರಿಕಲ್ಪನೆಯನ್ನು ತಂದುಕೊಟ್ಟಂತಹ, ಭವ್ಯ ಭಾರತದ ಇತಿಹಾಸವನ್ನ, ಭಾರತದ ಶಕ್ತಿಯನ್ನ ತೋರಿಸಿಕೊಟ್ಟಂತಹ ವಂದೇ ಮಾತರಂ ಗೀತೆ ಈಗ ಕೇವಲ ಒಂದು ಘೋಷಣೆಯಾಗಿ ಉಳಿದಿರಲಿಲ್ಲ. ಬದಲಿಗೆ 1905-6ರ ವಂಗಭಂಗ ಚಳವಳಿ, ಸ್ವದೇಶಿ ಚಳವಳಿಯಲ್ಲಿ ವಂದೇ ಮಾತರಂ ಗೀತೆ ಎಲ್ಲೆಡೆಯೂ ಕೂಡ ಹಾಡಲ್ಪಡ್ತಾ ಇತ್ತು. ವಂದೇ ಮಾತರಂ ಗೀತೆಯನ್ನ ಕೇಳಿದ ಕೂಡಲೇ ಬ್ರಿಟಿಷರುಗಳು ಕಕ್ಕಾಬಿಕ್ಕಿ ಆಗ್ತಾ ಇದ್ರು. ಕಾರಣ, ವಂದೇ ಮಾತರಂ ಘೋಷಣೆಯನ್ನ ಹೇಳುವ ಮೂಲಕ ಒಂದು ಗುಂಪು ತನ್ನ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತೆ ಹಾಗೂ ಬ್ರಿಟಿಷರ ಮೇಲೆ ಎರಗುತ್ತೆ ಎಂಬುದು ಅವರ ಭಾವನೆಯಾಗಿತ್ತು. ಒಂದು ಗೀತೆ ಈ ಮಟ್ಟಿನ ಭಯವನ್ನ ಶತ್ರುಗಳ ಎದೆಯಲ್ಲಿ ಹುಟ್ಟಿಸಿದ್ದು ಅಂತಂದ್ರೆ ಆ ಗೀತೆಯ ಶಕ್ತಿಯನ್ನ ನಾವು ಊಹಿಸಲೇಬೇಕು. ಸ್ನೇಹಿತರೆ, ಈ ಗೀತೆ ಹುಟ್ಟಕ್ಕೂ ಕೂಡ ಒಂದು ಕಾರಣ ಇದೆ. ಎಲ್ಲಿ ನೋವಿರುವುದಿಲ್ಲವೋ ಅಲ್ಲಿ ಕವಿತೆ ಹುಟ್ಟುವುದಿಲ್ಲ. ಅದೇ ರೀತಿ ಬಂಕಿಂ ಚಂದ್ರ ಚಟರ್ಜಿಯವರು ತಮ್ಮ ಕಾನೂನು ಪದವಿಯನ್ನ ಪಡೆದ ನಂತರ ಬ್ರಿಟಿಷ್ ಸರ್ಕಾರದಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಮ್ಮೆ ತಮ್ಮ ಕುದುರೆ ಗಾಡಿಯಲ್ಲಿ ಬರಬೇಕಾದ್ರೆ ಬ್ರಿಟಿಷ್ ಅಧಿಕಾರಿಗಳು ಕ್ರಿಕೆಟ್ ಅನ್ನ ಆಡ್ತಾ ಇರ್ತಾರೆ. ಅವರ ಒಂದು ಚೆಂಡು ಈ ಬಂಕಿಂ ಚಂದ್ರ ಚಟರ್ಜಿ ಅವರ ಗಾಡಿ ಹತ್ತ ಬರುತ್ತೆ. ಇದರಿಂದ ಸಿಟ್ಟಿಗೆದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಬಂಕಿಂ ಚಂದ್ರ ಚಟರ್ಜಿ ಅವರನ್ನ ಥಳಿಸ್ತಾರೆ. ಅಂದು ಬಂಕಿಂ ಚಂದ್ರ ಚಟರ್ಜಿ ಅವರ ಮನದಲ್ಲಿ ಮೂಡಿದಂತಹ ಕಿಚ್ಚು ಕಾಳ್ಗಿಚ್ಚಾಗಿ ಅದೇ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಿಲ್ಲುತ್ತೆ. ಇಂದಿನ ಸರ್ಕಾರಿ ಅಧಿಕಾರಿಗಳು ಆಯಾ ಸರ್ಕಾರದ ಕೈಗುಂಬೆಗಳಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಆದರೆ ಬ್ರಿಟಿಷ್ ಅಧಿಕಾರಿಗಳ ಕೈ ಕೆಳಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂತಹ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸಾಹಿತ್ಯವನ್ನು ಬರೀತಾರೆ, ಪತ್ರಿಕೆಯನ್ನ ನಡೆಸ್ತಾರೆ. ಜೊತೆಗೆ ಆನಂದ ಮಠ ಎಂಬ ಕಾದಂಬರಿಯಲ್ಲಿ ವಂದೇ ಮಾತರಂ ಗೀತೆಯನ್ನ ರಚಿಸಿ ಪ್ರಕಟಿಸ್ತಾರೆ. ಅಂದರೆ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಗಳಲ್ಲ, ಅವರಿಗೆ ದೇಶದ ಬಗ್ಗೆ ಅಭಿಮಾನ, ದೇಶಭಕ್ತಿ ಮುಖ್ಯ ಎಂಬುದನ್ನು ತೋರಿಸಿಕೊಡ್ತಾರೆ. ಹೀಗೆ ಪ್ರಾರಂಭವಾದ ವಂದೇ ಮಾತರಂ ಗೀತೆ ಕರ್ನಾಟಕ, ತಮಿಳುನಾಡು, ಬಂಗಾಳ, ಮಹಾರಾಷ್ಟ್ರ ಈ ಎಲ್ಲ ಭೂಭಾಗದಲ್ಲಿಯೂ ಕೂಡ ಬ್ರಿಟಿಷರ ವಿರುದ್ಧದ ಆಂದೋಲನದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ರಾಷ್ಟ್ರ ನಿರ್ಮಾಣ ಭೌಗೋಳಿಕ ನಕ್ಷೆ ಹಾಗೂ ಕಾನೂನಿನಿಂದ ಮಾತ್ರ ಆಗುತ್ತದೆಯೇ ಎಂದರೆ ಖಂಡಿತ ಅಲ್ಲ. ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಒಗ್ಗಟ್ಟಿನ ಭಾವ, ರಾಷ್ಟ್ರವಾದ, ರಾಷ್ಟ್ರ ಕುರಿತಾದ ಸಮರ್ಪಣೆ ಇವೆಲ್ಲವೂ ಕೂಡ ಬಹುಮುಖ್ಯ ಪಾತ್ರಗಳನ್ನು ನಿರ್ವಹಿಸುತ್ತೆ. ಪ್ರಧಾನವಾದ ದೇಶವನ್ನ ಕೇವಲ ಭೌಗೋಳಿಕ ನಕ್ಷೆಯನ್ನಾಗಿ ನೋಡುತ್ತಿದ್ದಂತಹ ಸಂದರ್ಭದಲ್ಲಿ ನೇರ ನಕ್ಷೆಯಿಂದ ಹಾಗೂ ಪಿತೃಪ್ರಧಾನ ಭಾವನೆಯಿಂದ ತೆಗೆದು ಮಾತೃಭೂಮಿಯಾಗಿಸಿ ಅದರಲ್ಲಿ ಪಾರಿವಾರಿಕ ಹಾಗೂ ಭಕ್ತಿ ಮತ್ತು ಕರ್ತವ್ಯವನ್ನ ಜೋಡಿಸಿ ರಚನೆ ಮಾಡಿದಂತಹ ವಂದೇ ಮಾತರಂ ಗೀತೆಯು
ಇಡೀ ದೇಶವಾಸಿಗಳ ನಾಲಿಗೆಯ ಮೇಲೆ ಹರಿದಾಡತೊಡಗಿತು. ವಂದೇ ಮಾತರಂ ಗೀತೆ ಸಂಸ್ಕೃತ ಹಾಗೂ ಬಂಗಾಳಿ ಮಿಶ್ರಿತ ಗೀತೆ. ಈ ಗೀತೆಯನ್ನ ಬಂಕಿಂಚಂದ್ರ ಚಟರ್ಜಿಯವರು ಅವರ ಕಾದಂಬರಿಯಾದಂತಹ ಆನಂದ ಮಠದಲ್ಲಿ ಬರೆದರು. ಈ ಗೀತೆ 1882ರ ನಂತರ ಇಡೀ ದೇಶವನ್ನ ವ್ಯಾಪಿಸಿತು. ಈ ಗೀತೆಯನ್ನ ಪ್ರತಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹಾಡಲಾರಂಭಿಸಿದರು ಹಾಗೂ ಮೊದಲನೆಯ ಬಾರಿಗೆ ಬಂಗಾಳದಲ್ಲಿ ನಡೆದಂತಹ ಲಾರ್ಡ್ ಕರ್ಜನ್ ವಿರುದ್ಧದ ವಂಗಭಂಗ ಚಳವಳಿಯಲ್ಲಿ ಬಳಸಲಾಯಿತು. ಈ ಗೀತೆಯಲ್ಲಿ ಒಂದುಗೂಡಿಸುವಂತಹ ಭಾವನೆ ಯಾವ ಮಟ್ಟಿಗಿತ್ತು ಅಂತಂದ್ರೆ, ಬ್ರಿಟಿಷರು ಈ ಗೀತೆಯಿಂದ ಹೆದರಲು ಪ್ರಾರಂಭಿಸಿದರು. ಬ್ರಿಟಿಷ್ ಅಧಿಕಾರಿಗಳು, ವೈಸ್ರಾಯರುಗಳು ಪರಸ್ಪರ ಪತ್ರಗಳನ್ನ ಬರೆಯುವಾಗ ವಂದೇ ಮಾತರಂ ಗೀತೆ ಒಂದು ಗುಂಪಿನಲ್ಲಿ ದೇಶಭಕ್ತಿಯನ್ನ ಹೆಚ್ಚಿಸಿ ಗುಂಪನ್ನು ಔಟ್ ಆಫ್ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ವಂದೇ ಮಾತರಂ ಘೋಷಣೆಯನ್ನ ಕೂಗುವುದನ್ನು ನಿರ್ಬಂಧಿಸಿತು. ಅನೇಕ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಹೊರದೂಡಲಾಯಿತು. ಅನೇಕ ಸರ್ಕಾರಿ ನೌಕರರು ವಂದೇ ಮಾತರಂ ಹೇಳುತ್ತಿದ್ದರು ಎನ್ನುವಂತಹ ಕಾರಣಕ್ಕೆ ನೌಕರಿಯಿಂದ ಕಿತ್ತೆಸೆಯಲಾಯಿತು. ವಂದೇ ಮಾತರಂ ಘೋಷಣೆಯನ್ನ ಕೂಗಿದಕ್ಕಾಗಿ ಸಹಸ್ರಾರು ಜನರ ಮೇಲೆ ಲಾಠಿ ಪ್ರಹಾರಗಳನ್ನ ಮಾಡಲಾಯಿತು. ಒಂದು ಗೀತೆ ಹೊತ್ತಿಸಿದಂತಹ ಸ್ವಾತಂತ್ರ್ಯದ ಕಿಚ್ಚು ಇಡೀ ದೇಶವನ್ನ ಪ್ರಸರಿಸಿತು. ನಂತರ 1896ರಲ್ಲಿ ನಮ್ಮ ದೇಶದ ರಾಷ್ಟ್ರ ಕವಿಗಳಾದಂತಹ ಗುರುದೇವ ರವೀಂದ್ರನಾಥ ಠಾಗೋರರು ಮೊದಲ ಬಾರಿಗೆ ಕಾಂಗ್ರೆಸ್ ಮುಂದೆ ಈ ಹಾಡನ್ನ ಹಾಡ್ತಾರೆ. ಗಾಂಧೀಜಿಯವರು, ನೆಹರೂರವರು, ಸುಭಾಷ್ ಚಂದ್ರ ಬೋಸರು ಎಲ್ಲರೂ ಕೂಡ ಈ ಗೀತೆಯನ್ನ ಬಹಳ ಇಷ್ಟಪಡ್ತಾರೆ. ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಧಿವೇಶನಗಳಲ್ಲಿ ಈ ಗೀತೆಯನ್ನ ಹಾಡುವಂತೆ ನಿರ್ದೇಶನಗಳನ್ನು ನೀಡ್ತಾರೆ. ಆದರೆ ಮುಸ್ಲಿಂ ಲೀಗಿನ ಕೆಲವು ಸದಸ್ಯರ ಅಭಿಪ್ರಾಯದ ಪ್ರಕಾರ ಏಕೇಶ್ವರ ವಾದದ ವಿರುದ್ಧ ಈ ಗೀತೆ ಇದೆ. ಏಕೆಂದರೆ ವಂದೇ ಮಾತರಂ ಗೀತೆಯಲ್ಲಿ ಮೊದಲ 2 ಸಾಲುಗಳು ಅಥವಾ 2 ಪಂಕ್ತಿಗಳು ಭಾರತದ ಭೌಗೋಳಿಕ ವಿವರಣೆಯನ್ನ ಕೊಡುತ್ತವೆ. ನಂತರದ 4 ಪಂಕ್ತಿಗಳಲ್ಲಿ ಭಾರತವನ್ನ ಭಾರತ ಮಾತೆಯನ್ನಾಗಿ ಮಾಡಿ ದುರ್ಗೆ, ಸರಸ್ವತಿ, ಲಕ್ಷ್ಮಿ ದೇವಿಯರ ರೂಪವನ್ನ ಕೊಟ್ಟು ತಾಯಿ ನೀನು ಅಬಲೆಯಲ್ಲ ಸಬಲೆ ಎಂದು ಹೇಳಲಾಗ್ತಾ ಇದೆ. ಇದು ಅನ್ಯಧರ್ಮೀಯರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡುತ್ತದೆ ಎಂಬುವಂತಹ ಕಾರಣವನ್ನು ಒಡ್ಡಿ ಕೇವಲ ವಂದೇ ಮಾತರಂನ 2 ಪಂಕ್ತಿಗಳನ್ನು ಸಾರ್ವಜನಿಕವಾಗಿ ಹಾಡುವಂತೆ ಗಾಂಧೀಜಿಯವರ ಸಮಿತಿಯು ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ಸ್ನೇಹಿತರೆ, ಒಂದು ಗೀತೆ ರಾಷ್ಟ್ರೀಯವಾದಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಮಾರ್ಗವನ್ನು ಸೂಚಿಸಿದೆ ಎಂದರೆ ಆ ಗೀತೆಯಲ್ಲಿನ ಶಕ್ತಿಯನ್ನು ನಾವು ಊಹಿಸಬಹುದು. ಹೌದು, ವಂದೇ ಮಾತರಂ ಗೀತೆ ಒಂದು ಸ್ವಾತಂತ್ರ್ಯ ಹೋರಾಟದ ಮೂಲಮಂತ್ರ. ವಂದೇ ಮಾತರಂ ಗೀತೆಗೆ 150 ವರ್ಷಗಳು ಸಂದಿವೆ. ಕೆಲವರ ಪ್ರಕಾರ ವಂದೇ ಮಾತರಂ ಗೀತೆ ತುಂಡರಿಸಿಲ್ಲ ಅಂತಂದಿದ್ರೆ ಖಂಡಿತವಾಗಿಯೂ ಬಂಗಾಳ, ಪಾಕಿಸ್ತಾನ ಇವೆಲ್ಲವೂ ಕೂಡ ನಮ್ಮಿಂದ ತುಂಡರಿಸಲ್ಪಡುತ್ತಿರಲಿಲ್ಲ. ಏಕೆಂದರೆ ಏಕತೆಯನ್ನ, ಸಮಗ್ರತೆಯನ್ನ ತಂದುಕೊಟ್ಟಿದ್ದಂತಹ ಈ ಗೀತೆ ನಂತರದ ದಿನಗಳಲ್ಲಿ ತುಂಡರಿಸಲ್ಪಡುತ್ತೆ. ವಂದೇ ಮಾತರಂ ಗೀತೆ ಇಡೀ ದೇಶವನ್ನ ವ್ಯಾಪಿಸುತ್ತೆ.
ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಬಂಗಾಳ ಈ ಎಲ್ಲ ಭಾಗಗಳ ಸ್ವಾತಂತ್ರ್ಯ ಹೋರಾಟಗಳಲ್ಲಿ, ಅಧಿವೇಶನಗಳಲ್ಲಿ ವಂದೇ ಮಾತರಂ ಹಾಡನ್ನು ಬಳಸಲಾಗ್ತಾ ಇದೆ. ವಂದೇ ಮಾತರಂ ಗೀತೆ ಬ್ರಿಟಿಷರ ಕಣ್ಣಿಗೆ ವಿದ್ರೋಹಿ ಗೀತೆಯಾಗಿ ಮಾರ್ಪಟ್ಟಿರುತ್ತೆ. ಕಾರಣ ವಂದೇ ಮಾತರಂ ಘೋಷಣೆ ಕೂಗ್ತಾ ಇದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಒಮ್ಮೆಲೇ ತಮ್ಮ ನಿಯಂತ್ರಣವನ್ನು ಕಳೆದುಕೊಂಡು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದರು. ಕ್ರಾಂತಿಕಾರರು ಕೂಡ ವಂದೇ ಮಾತರಂ ಗೀತೆಯನ್ನೇ ಬಳಸ್ತಾ ಇದ್ರು. ಹೀಗಾಗಿ ಈ ವಂದೇ ಮಾತರಂ ಗೀತೆಯನ್ನು ಹಾಡುವುದು ಅಪರಾಧ ಎಂದು ಘೋಷಣೆ ಮಾಡಿ ವಂದೇ ಮಾತರಂ ಗೀತೆಯನ್ನು ಹಾಡಿದ ಮಾತ್ರಕ್ಕೆ ಲಾಠಿ ಚಾರ್ಜನ್ನು ಮಾಡಿ ಬಹಳಷ್ಟು ಜನರನ್ನು ಜೈಲಿಗೆ ತಳ್ಳಿದಂತಹ ಕುಖ್ಯಾತಿ ಬ್ರಿಟಿಷ್ ಅಧಿಕಾರಿಗಳದ್ದು. ಈ ವಂದೇ ಮಾತರಂ ಗೀತೆಯನ್ನು 1885ರಲ್ಲಿ ಪ್ರಕಟಿಸಿ 1896ರಲ್ಲಿ ರವೀಂದ್ರನಾಥ್ ಠಾಗೂರರು ಹಾಡಿ ಅದನ್ನು ಅಂಗೀಕರಿಸಿದ ನಂತರ 1950 ಸ್ವಾತಂತ್ರ್ಯೋತ್ತರ ಭಾರತದ ಸಂವಿಧಾನದ ಅಧಿವೇಶನದಲ್ಲಿ ಜನವರಿ 24ರಂದು ರಾಷ್ಟ್ರ ಗಾನವನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಸ್ವೀಕರಿಸ್ತಾರೆ. ತದನಂತರ ರಾಷ್ಟ್ರಗೀತೆಯಾಗಿ ಸಾರೆ ಜಹಾನ್ ಸೆ ಅಚ್ಚಾ, ಜನಗಣಮನ ಹಾಗೂ ವಂದೇ ಮಾತರಂ ಈ 3 ಗೀತೆಗಳಲ್ಲಿ ಪೈಪೋಟಿ ನಡೆಯುತ್ತೆ. ಈ 3 ಗೀತೆಗಳ ಪೈಕಿ ಜನಗಣಮನ ಅಧಿನಾಯಕ ಜಯ ಹೇ ಇದು ಸರ್ವಧರ್ಮದವರನ್ನ ಇಡೀ ದೇಶದ ಭೌಗೋಳಿಕ ವರ್ಣನೆಯನ್ನ ಒಳಗೊಳ್ಳುತ್ತೆ ಎಂಬುವಂತಹ ನಿರ್ಧಾರದಿಂದ ಜನಗಣಮನ ಗೀತೆಯನ್ನ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಗುತ್ತೆ. ವಂದೇ ಮಾತರಂ ಗೀತೆಯನ್ನು ಕೂಡ ರಾಷ್ಟ್ರಗಾನವನ್ನಾಗಿ ಅಂಗೀಕರಿಸಲಾಗುತ್ತೆ. ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಗಾನಕ್ಕೆ ಸಣ್ಣ ವ್ಯತ್ಯಾಸ ಇದೆ. ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ಗೀತೆಗೆ ಎದ್ದು ನಿಂತು ಗೌರವವನ್ನು ಸಲ್ಲಿಸಲೇಬೇಕು ಎಂಬುದು ಕಡ್ಡಾಯ. ಹಾಗೂ ರಾಷ್ಟ್ರಗೀತೆಯನ್ನು ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಾಡಿಸುವುದು ಕಡ್ಡಾಯ. ವಂದೇ ಮಾತರಂ ಗೀತೆಯನ್ನು ಹಾಡುವುದು ಕಡ್ಡಾಯ ಅಲ್ಲ. ಆದರೆ ರಾಷ್ಟ್ರಗೀತೆಯಂತೆಯೇ ಸಮಾನವಾದ ಗೌರವವನ್ನು ವಂದೇ ಮಾತರಂ ಗೀತೆಗೆ ನೀಡಬೇಕು ಎಂಬುದನ್ನು ಸಂವಿಧಾನ ಸಭೆಯಲ್ಲಿ ಅಂಗೀಕರಿಸಲಾಗುತ್ತೆ. ಅಂದಿನಿಂದನೂ ಕೂಡ ವಂದೇ ಮಾತರಂ ಗೀತೆಯನ್ನು ದೇಶದಾದ್ಯಂತ ಮೊದಲ 2 ಪಂಕ್ತಿಗಳನ್ನು ಹಾಡಲಾಗ್ತಾ ಇದೆ. 150 ವರ್ಷಗಳು ಕಳೆದ ನಂತರವೂ ಕೂಡ ವಂದೇ ಮಾತರಂ ಗೀತೆ ಎಷ್ಟು ಪ್ರಸ್ತುತ ಅಂತಂದರೆ, ಇಂದಿನ ತಂತ್ರಜ್ಞಾನದ ಕಾಲದಲ್ಲಿಯೂ ಕೂಡ ನಾವು ದೇಶಭಕ್ತಿ, ಏಕತೆ, ಸಮಗ್ರತೆ ಇವೆಲ್ಲದರಿಂದ ಸ್ವಲ್ಪ ದೂರ ಉಳಿತಾ ಇದ್ದೀವೇನೋ ಎನ್ನುವಂತಹ ಅನುಮಾನಗಳು ಬಂದಂತಹ ಸಂದರ್ಭದಲ್ಲಿ ಒಂದೇ ಒಂದು ಬಾರಿ ವಂದೇ ಮಾತರಂ ಗೀತೆಯನ್ನು ಪೂರ್ಣವಾಗಿ ಹಾಡಿದರೆ ಅಥವಾ ಕೇಳಿಸಿಕೊಂಡರೆ ಸಾಕು, ನಮ್ಮಲ್ಲಿ ಸುಪ್ತವಾಗಿ ಅಡಗಿರುವಂತಹ ದೇಶಭಕ್ತಿ ಜಾಗೃತವಾಗುತ್ತೆ. ನಮ್ಮ ನರನಾಡಿಗಳಲ್ಲಿ ವಿದ್ಯುತ್ ಸಂಚಾರ ವೇಗವನ್ನು ಪಡೆಯುತ್ತೆ, ದೇಶಭಕ್ತಿ ಉಕ್ಕಿ ಹರಿಯುತ್ತೆ. ಆ ಭಾರತಾಂಬೆಗೆ ನಮನವನ್ನು ಸಲ್ಲಿಸ್ತೇವೆ.